ಶುದ್ಧ ಗೃಹಸ್ಥ. ಅಲ್ಲೇ ಪ್ರಶ್ನೆಗೆ ಉತ್ತರ ಎರಡು ಅಲ್ಲೇ ಇದೆ. ಆದರೆ ಇದಕ್ಕೆ ಹೆಸರೇನು ಹೇಳ್ಬೋದು ಅಂದರೆ ಅಭಿವೃದ್ಧಿಯ ಮನೆ, ಅಭಿವೃದ್ಧಿಯಾಗುವ ಮನೆ. ಈ ಮನೆಗೆ ಶುದ್ಧ ಗೃಹಸ್ಥ. ಅಭಿವೃದ್ಧಿ ಅಂದಮೇಲೆ ಮನೆ ಯಜಮಾನ ಖುಷಿಯಾಗಿರಲೇಬೇಕಲ್ಲ, ಹೌದು ಅಲ್ವಾ? ಆದರೆ ಈ ಖುಷಿಗೆ ಯಾಕೆ ತೊಂದರೆ ಆಗಿದೆ, ಆತಂಕ ಆಗಿದೆ ಅಂತಕ್ಕಂಥ ಪ್ರಶ್ನೆ ಸಾಕಷ್ಟು ಕೆಲವು ಹೆಂಗಸರುಗಳಲ್ಲಿ ತುಂಬ ಮನೆ ಮಾಡಿದೆ. ಎಷ್ಟು ಹೇಳಿದ್ರು ನಮ್ಮ ಯಜಮಾನರು, ನನ್ನ ಗಂಡ ಅರ್ಥ ಮಾಡ್ಕೊಳ್ಳಲ್ಲ, ನಾನು ಎಲ್ಲ ಪೂಜೆ ಮಾಡಾಯಿತು, ಏನೂ ಉಪಯೋಗ ಬರ್ತಾ ಇಲ್ಲ, ನನ್ನ ಗಂಡ ಒಬ್ಬ ಸರಿ ಹೋಗ್ಬಿಟ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತಪ್ಪ ಪ್ರತಿ ಹೆಣ್ಣು ಇಷ್ಟಪಡುವಂಥ ವಿಚಾರ. ಅಂದರೆ ಅವರವರ ವೈಯಕ್ತಿಕ ಅನುಸಾರವಾಗಿ ಒಂದೇ ಟೇಸ್ಟ್ ಅಂತೂ ಇರಲ್ಲ, ಅಂತೂ ಒಂದು ಕೊರತೆ ಅಂತೂ ಇರುತ್ತೆ. ಆ ಕೊರತೆ ಇದ್ದಾಗ ಮನೆಯ ಯಜಮಾನ ಅಂದರೆ ಶಾಂತ ರೀತಿಯಿಂದ ಇರಬೇಕು. ಮನೆ ಯಜಮಾನ ಹೇಗಿರಬೇಕು? ಶಾಂತ ರೀತಿಯಿಂದ ಇರಬೇಕು. ಇಲ್ಲವೇ ಬತ್ತಿದ್ದಂಗೆಲ್ಲೇ ಲೆಫ್ಟ್ ಟು ರೈಟು ಅಂತ ಕೆಲವರು, ಏನು ಮಾಡಿದ್ರು ಒಪ್ಪಲ್ಲ ಅಂತ ಇನ್ನು ಕೆಲವರು, ಎಂಥ ಅಡುಗೆ ಮಾಡಿಕೊಟ್ರು ಏನಾರು ಒಂದು ಹೇಳ್ತಾರೆ ಅಂತ ಇನ್ನು ಕೆಲವರು. ಸೊ ಈ ಹಲವಾರು ರೀತಿಯಲ್ಲಿ ಇರ್ತಕ್ಕಂತಹ ಒಂದು ವಿಚಾರಕ್ಕೆ ಮನೆಯನ್ನು ಜಾಸ್ತಿ ಬಳಸದೆ ಹೊರಗಡೆನೇ ಜಾಸ್ತಿ ಬಳಸ್ತಕ್ಕಂಥ ಕೆಲವರು ಇರ್ತಾರೆ. ಅದು ಕೂಡ ತುಂಬ ಅಬ್ಜೆಕ್ಷನ್ ಆಗುತ್ತೆ. ಹಲವಾರು ರೀತಿಯ ವಿಚಾರಗಳು, ಒಂದು ಎರಡಲ್ಲ, ಬೇಕಾದಷ್ಟು ಹೇಳ್ತಾ ಹೋದರೆ ಬೇಕಾದಷ್ಟು ಆಗುತ್ತೆ. ಆದರೆ ಇದು ಸರಿ ಹೋಗಬೇಕು. ಯಾವುದರಿಂದ ಸರಿ ಹೋಗಬೇಕು ಅಂತ ಮಹಿಳೆಯರು ಮೊದಲು ತಿಳ್ಕೋಬೇಕು. ಇದು ತುಂಬ ಕಷ್ಟವಾದಂಥ ವಿಚಾರ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ವಿಷಯನ ಇವಾಗ ಹೇಳಿದ್ರೆ ಇಷ್ಟಪಡ್ತಕ್ಕಂಥ ವಿಚಾರನೇ ನಾನು ಇಷ್ಟಪಡಬಾರ್ದು ಅಂತ ಹೇಳಿದಾಗ ಹೆಂಗಸರಿಗೆ ಕೋಪ ಬರಬಹುದೇನೋ, ತೊಂದರೆ ಇಲ್ಲ. ಅವ್ರಿಗಿಷ್ಟ, ಆದರೆ ಅವ್ರಿಗೆ ಕಷ್ಟ ಅಂತ ಅವ್ರಿಗೆ ಗೊತ್ತಿಲ್ಲ. ಗಂಡನ ಅಭಿವೃದ್ಧಿ ಯಾರ ಕೈಯಲ್ಲಿ? ಧರ್ಮಪತ್ನಿಯ ಕೈಯಲ್ಲಿ.